ಹಂಚಿ ಉಣ್ಣೋಣ, ಕೂಡ್ಕೊಂಡು ಬಾಳೋಣ, ನಾವೆಲ್ಲ ಅಣ್ಣ ತಮ್ಮದಿರು ಅಂತ ಹೇಳೋ ಜನ, ಸಮಾನತೆಗಾಗಿ ಹೋರಾಡ ಅಂಬೇಡ್ಕರ್ ಹೆಸರೇಳಂತ ದೊಡ್ಡ ದೊಡ್ಡ ಜನಗಳಿದಾರಲ್ಲ, ಅವರು ಹಂಚಿ ಉಣ್ಣೋಣ ಅಂತ ಅಂದ ತಕ್ಷಣ ಅವ್ರ ಕಣ್ಣು ಯಾಕೆ ಕೆಂಪು ಕಾಯ್ತು? ನಮಗೆ ಯಥಾ ಪ್ರಕಾರವಾಗಿ ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತಾ ಇದ್ದೀವಿ. ಇದುವರೆಗೂ ಒಳ ಮೀಸಲಾತಿ ಜಾರಿಗಾಗಿ ನಾವು 40 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇವತ್ತಿಗೂ ಕೂಡ ಕಡೆಗಣಿಂದ ಕಾಣಿಸ್ತಾ ಇದ್ದೀರಾ ಅಂತಂದರೆ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ತಡ ಮಾಡ್ತಾ ಇದ್ದಾರೆ? ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಇವರು ಮನಸ್ಸಲ್ಲಿಲ್ಲ. ಸಾಮಾಜಿಕ ನ್ಯಾಯದ ಪರ ಬದ್ಧತೆ ಇರುವಂಥ ಸಿದ್ದರಾಮಯ್ಯ ಅವರ ಸರ್ಕಾರನೇ ಇಲ್ಲಿದೆ, ಆದರೂ ಕೂಡ ಇವತ್ತಿಗೂ ಜಾರಿ ಆಗಿಲ್ಲ. ಬಡ್ತಿಯಲ್ಲಿ ಒಳ ಮೀಸಲಾತಿ ಇಲ್ಲ, SCP TSP ಫಂಡ್ಸಲ್ಲಿ ಒಳ ಮೀಸಲಾತಿ ಇಲ್ಲ. ಸುಪ್ರೀಂ ಕೋರ್ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋದು ಒಂದು ಹೋಮೋಜಿನಿಯಸ್ ಗ್ರೂಪ್ ಅಲ್ಲ ಅಂತ ಹೇಳ್ಬಿಟ್ಟು ಒಳ ಮೀಸಲಾತಿ ಮಾಡಬಹುದು ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿದೆ. ಅದರಂತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ವರದಿ ಏನು ಹೇಳ್ತಿದೆ, ಹೆಚ್ಚು ಹಿಂದುಳಿದವರು ಅಂತ ಹೇಳ್ಬಿಟ್ಟು ABC ಅಂತ ವರ್ಗೀಕರಣ ಮಾಡಿಬಿಟ್ಟು ಒಳ ಮೀಸಲಾತಿನ ಜಾರಿಗೊಳಿಸಬೇಕು ಅಂತ ಹೇಳಿದ್ದಾರೆ. ಅದರಂತೆ ಸರ್ಕಾರ ಒಂದು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಒಳ ಮೀಸಲಾತಿನ ಜಾರಿಗೆ ತಂದು ಆಗಿದೆ. ಆದರೆ ಹಂಚಿ ಉಣ್ಣೋಣ, ಕೂಡ್ಕೊಂಡು ಬಾಳೋಣ, ನಾವೆಲ್ಲ ಅಣ್ಣ ತಮ್ಮದಿರು ಅಂತ ಹೇಳೋ ಜನ, ಸಮಾನತೆಗಾಗಿ ಹೋರಾಡ ಅಂಬೇಡ್ಕರ್ ಹೆಸರೇಳಂತ ದೊಡ್ಡ ದೊಡ್ಡ ಜನಗಳಿದಾರಲ್ಲ, ಅವರು ಹಂಚಿ ಉಣ್ಣೋಣ ಅಂತ ಅಂದ ತಕ್ಷಣ ಅವ್ರ ಕಣ್ಣು ಯಾಕೆ ಕೆಂಪು ಕಾಯ್ತು? ಒಂದು ಯೂನಿವರ್ಸಿಟಿ ಅಂತ ಇದರಲ್ಲಿ ಒಂದು ಯೂನಿವರ್ಸಿಟಿ ಘಟಕನ ತೆಗೆದು ಇದು ಡಿಪಾರ್ಟ್ಮೆಂಟ್ಗಳ ಘಟಕ ತೆಗೆದು ಯೂನಿವರ್ಸಿಟಿನೇ ಒಂದು ಘಟಕ ಮಾಡೋಣ ಅನ್ನೋವಷ್ಟು ಮಟ್ಟಿಗೆ ಇವರು ಅಸಮಾನತೆಯ ಪರವಾಗಿದ್ದಾರೆ ಅಂತಂತಂದರೆ ಇವರು ಹೇಗೆ ಒಂದು ಅಂಬೇಡ್ಕರ್ ಹೆಸರು ಹೇಳೋಕ್ಕೆ ಇವ್ರಿಗೆ ನೈತಿಕವಾಗಿ ಎಷ್ಟು ಅವ್ರಿಗೆ ಧೈರ್ಯ ಇದೆ ಅಥವಾ ಅವ್ರಿಗೆ ಎಷ್ಟು ನೈತಿಕತೆ ಇದೆ ಅನ್ನೋದನ್ನು ನಾವು ಕೇಳಬೇಕಾಗ್ತದೆ. ಆದ್ದರಿಂದ ನಾಗಮೋಹನ್ ದಾಸ್ ವರದಿ ಏನಿದೆಯಲ್ಲ ಅದು ಯಥಾವತ್ತಾಗಿ ಜಾರಿಗೊಳ್ಳಬೇಕು. ಯಾರು ಅವಕಾಶಿತ ವಂಚಿತರಿದ್ದಾರಲ್ಲ ಅವ್ರಿಗೆ ಅವಕಾಶಗಳು ಸಿಗಬೇಕು. ಸಮಾನತೆಯ ಅರ್ಥ ನಿಜವಾಗ್ಲೂ ಜಾರಿಗೊಳ್ಳಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಾನತೆ ಅಂದರೆ ಇನ್ನೇನು ಅಲ್ಲಪ್ಪ, ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗೋದೇ ಸಮಾನತೆ. ಈ ಮೂಲಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ, ದಯವಿಟ್ಟು ನೀವು ನಮ್ಮ ಪಾಲನ್ನು ನಮಗೆ ಯಥಾ ಪ್ರಕಾರವಾಗಿ ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತಾ ಇದ್ದೀವಿ. ಅಲ್ಲಾರೋ ಒಬ್ರು ಹೇಳ್ತಾರೆ, ಮೈಸೂರು ಯೂನಿವರ್ಸಿಟಿನಲ್ಲಿ ಅಲ್ಲಿರುವಂಥ ವಲಯರು ಹೆಚ್ಚು ಕಡಿಮೆ 40 ಜನ ವಲಯರಿದ್ದಾರೆ, ಕೇವಲ ಬರೀ 3 ಜನ ಮಾತ್ರ ಮಾದಿಗರಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೇಳಿದ್ರೆ ಹೇಳ್ತಾರೆ, ನಾವು ನಮ್ಮ ಸ್ವಶಕ್ತಿಯಿಂದ ನಮ್ಮ ಟ್ಯಾಲೆಂಟಿಂದ ಮೇಲೆ ಬಂದಿದ್ದೀವಿ, ನಮ್ಮ ಟ್ಯಾಲೆಂಟಿಂದ ಇಲ್ಲಿ ಅಪಾಯಿಂಟ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಆ ಟ್ಯಾಲೆಂಟನ್ನು ಜನರಲ್ ರಿಸರ್ವೇಷನಲ್ಲಿ ತೋರಿಸಲಿಕ್ಕೆ ಯಾಕಾಗಲಿಲ್ಲ? ಆ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಟ್ಯಾಲೆಂಟ್ ಇರಲಿಲ್ವಾ? ಕೇವಲ ಈ SC ಅನ್ನುವಂಥ ಪಟ್ಟಿನಲ್ಲಿ ನೀವು ಬಂದ್ಬಿಟ್ಟು ಮಾದಿರಿ ಅನ್ಯಾಯವನ್ನು ಮಾಡ್ಕೊಂಡು ನೀವು ಯಾವುದೋ ಒಂದು ಕೆಟ್ಟ ಮಾರ್ಗದಿಂದ ನೀವು ಅಧಿಕಾರವನ್ನು ಹಿಡಿದ್ಬಿಟ್ಟು ಇವತ್ತು ನೀವು ನಮಗೆ ಟ್ಯಾಲೆಂಟ್ ಇದೆ, ನಾವು ಟ್ಯಾಲೆಂಟಿಂದ ಮೇಲೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಈ ರೀತಿಯಾದಂಥ ಬಾಲಿಶ ಹೇಳಿಕೆಯನ್ನು ಕೊಡುವಂಥದ್ದನ್ನು ತಾವು ಈ ಮೂಲಕ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ಈ ರೀತಿಯಾದಂಥ ಬಾಲಿಶ ಹೇಳಿಕೆಯನ್ನು ಯಾವತ್ತೂ ಕೂಡ ಇನ್ನು ಮುಂದೆ ಕೊಡಬಾರ್ದು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೇವಲ ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಮೊನ್ನೆ KSET ಆಯಿತು. KSET ಆಗಿರುವಂಥ ರಿಸಲ್ಟಲ್ಲಿ ಮಾದಿಗರು 158ಕ್ಕೆ ನಿಂತ್ಕೊಂಡಿದ್ರೆ ನೀವೆಷ್ಟಕ್ಕೆ ನಿಂತಿದ್ದೀರಾ? 156ಕ್ಕೆ ನಿಂತಿದ್ದೀರಾ. ಇನ್ನಂತ ಮಿಕ್ಕಿದಂಥ ನಮ್ಮ ಕೊಲಂಬೋ ಜಾತಿಗಳು 154ಕ್ಕೆ ನಿಂತಿದ್ದಾವೆ. ಇದರಲ್ಲೇ ಗೊತ್ತಾಗುತ್ತೆ ನಿಜವಾದಂತಹ ಟ್ಯಾಲೆಂಟ್ ಯಾರಿಗಿದೆ ಅಂತ. ಸೊ ದಯವಿಟ್ಟು ಇದನ್ನೆಲ್ಲದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ನಮಗೆ ಈ ಮೂಲಕ ಒಳ ಮೀಸಲಾತಿಯನ್ನು ಯಥಾ ಪ್ರಕಾರವಾಗಿ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದುವರೆಗೂ ಒಳ ಮೀಸಲಾತಿ ಜಾರಿಗಾಗಿ ನಾವು 40 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಆದರೂ ಕೂಡ ಇವತ್ತಿಗೂ ಕೂಡ ಮಾದಿಗ ಸಮುದಾಯವನ್ನು ಕೆಳ ಹಂತದಲ್ಲಿ ಇಟ್ಟು ನೋಡ್ತಾ ಇರುವ ಸಂದರ್ಭದಲ್ಲಿ ನಮಗೆ ನ್ಯಾಯಬದ್ಧವಾದ ಸಂವಿಧಾನಿಕ ಹಕ್ಕನ್ನು ಕೊಡಬೇಕು ಅಂತೇಳಿ ಈ ಹೋರಾಟ ನಡೆಸ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವು ಯಾರಿಗೂ ನಮ್ಮ ಸೋದರ ಸಮುದಾಯಗಳಿಗೆ ನಾವು ದ್ರೋಹ ಮಾಡ್ತಾ ಇಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಇವತ್ತಿನದಲ್ಲ, ಇದು 4 ದಶಕಗಳ ಹೋರಾಟ. 4 ದಶಕ ಹೋರಾಟವನ್ನು ನೀವು ಇವತ್ತಿಗೂ ಕೂಡ ಕಡೆಗಣಿಂದ ಕಾಣಿಸ್ತಾ ಇದ್ದೀರಾ ಅಂತಂದರೆ ನಾವು ಯೋಚನೆ ಮಾಡಬೇಕಾಗಿದೆ. ನಮಗೂ ತುತ್ತು ಅನ್ನ ತಿನ್ನಬೇಕಾಗಿದೆ. ನೀವು ಉಂಡು ತೇಗಿದ್ದೀರಿ, ಒಂದಷ್ಟು ಬಿಟ್ಕೊಡಿ. ಇಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಪಂಜಾಬಲ್ಲಿ ಎಲ್ಲ ಕಡೆನೂ ಕೂಡ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ತಡ ಮಾಡ್ತಾ ಇದ್ದಾರೆ? ಕೆಲವರು ಮೂಲಭೂತವಾದಿಗಳು ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಆದ್ದರಿಂದ ಸಂಪೂರ್ಣವಾಗಿ ಈ ಮಾದಿಗರ ಹಕ್ಕೊತ್ತಾಯವನ್ನು ಸ್ವೀಕರಿಸಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಈ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪನವರು ಏನಿದ್ದಾರೆ, ಇವರು ಒಂದು ಸಮುದಾಯವನ್ನು ಓಲೈಕೆ ಮಾಡುವುದಕ್ಕೋಸ್ಕರ
ವಿಶ್ವವಿದ್ಯಾನಿಲಯಗಳನ್ನು ಕೂಡ ನೇಮಕಾತಿಯಲ್ಲಿ ಕೂಡ ಅವರು ಘಟಕವನ್ನಾಗಿ ಮಾಡಿಕೊಂಡು ನೇಮಕಾತಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಮೊನ್ನೆ ಉಪಸಮಿತಿ ಸಚಿವ ಸಂಪುಟ ಉಪಸಮಿತಿ ಏನಿದೆ ಅದು ನಿರ್ಧಾರ ತಗೊಂಡಿದೆ. ಇದನ್ನು ಕೈ ಬಿಡಬೇಕು, ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತಂದ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ವಿ. ಸರ್ಕಾರ, ಈಗಿನ ಸರ್ಕಾರ ಅಸೆಂಬ್ಲಿನಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡೂ ಕಡೆ ಅವಿರೋಧವಾಗಿ ಇದನ್ನು ಕೊಡಬಹುದಂತ ತೀರ್ಮಾನವನ್ನು ಮಾಡಿ ಇವರಿಗೆ ಕಳಿಸ್ತಾರೆ, ಗವರ್ನರ್ ಅವರಿಗೆ ಕಳಿಸ್ತಾರೆ. ಆದ್ರೆ ಅದು ಇನ್ನೂ ಕೂಡ ಮುಂದೆ ಬರಲಿಲ್ಲ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇಷ್ಟು ವರ್ಷ ಅನುಭವಿ ಇರುವಂತ ರಾಜಕಾರಣಿ ಈ ಕಡೆ ಅವರ ಸ್ವಂತ ಜನಾಂಗದವರನ್ನ ಎತ್ತುಕಟ್ಟಿ ಅದು ಜಾರಿಗೆ ಬರದಂತ ರೀತಿಯಲ್ಲಿ ಗಲಾಟೆಯನ್ನ ಮಾಡಿಸ್ತಾ ಇದ್ದಾರೆ, ಅಪಪ್ರಚಾರವನ್ನ ಮಾಡಿಸ್ತಾ ಇದ್ದಾರೆ. ಈ ಕಡೆ ಮಗುವನ್ನು ಚೂಟಿ, ಈ ಕಡೆ ತೊಟ್ಲನ್ನು ತಿಗುವಂತ ಈ ಸಮಾಜ ಕಲ್ಯಾಣ ಸಚಿವ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಲ್ಲ, ಅವರು ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್. ಈಸ್ ಎ ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್. ಮಹಾದೇವಪ್ಪ ಮತ್ತು ಅವರ ಹಿಂಬಾಲಕರಿಂದ ಇದು ವಿಳಂಬ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ನಮಗೆ ಬೇಡಿಕೆಯನ್ನ ಎಲ್ಲಾ ಜನಾಂಗಕ್ಕೂ ಕೊಡಬೇಕು, ಮತ್ತೆ ಕೊಟ್ಟು ಏನು ಶಾಂತಿ ನೆಲೆ ಏನು ಜನಾಂಗದಲ್ಲಿ ನೆಲೆಸಬೇಕು, ಆ ನೆಲೆಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆ ಅನುಕೂಲತೆ ಆಗ್ಬೇಕು. ಇದು ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸನ ಮಾಡ್ತಾ ಇಲ್ಲ. ಅನ್ಯಾಯ ಆಗಿದ್ರೆ ಅವ್ರಿಗೇನು ನಾವೇನು ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದ ಮೇಲೂ, ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೂ ಒಳ ಮೀಸಲಾತಿ ಪ್ರಸ್ತುತ ಅಂತಂದ್ರೂ ಇಲ್ಲೊಂದು ಜಾತಿ ಗಣತಿಯ ನೆವ ಒಡ್ಡಿ ಜಾತಿ ಗಣತಿಯನ್ನು ತರಿಸ್ಕೊಂಡು ಅದರ ವಿರುದ್ಧವಾಗಿ ನಡ್ಕೊಂಡಿರೋಂಥ ಯಾವುದಾದ್ರು ಒಂದು ಸರ್ಕಾರ ಇತ್ತು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಇವರು ಮನಸ್ಸಲ್ಲಿಲ್ಲ. ಒಳ ಮೀಸಲಾತಿ ಸೋಷಿಯಲ್ ಇಂಜಸ್ಟಿಸ್ ಆಗ್ತಾ ಇದೆ. ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರು ಸೋಷಿಯಲ್ ಇಂಜಸ್ಟಿಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಜಸ್ಟಿಸ್ ಮಾಡಿ ಅಂತ ಸರ್ಕಾರದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿರೋಕ್ಕಂಥ ಎಚ್ ಸಿ ಮಹದೇವಪ್ಪನವರು ಸನ್ಮಾನ್ಯವರು ಸೋಷಿಯಲ್ ಜಸ್ಟಿಸ್ ಕೊಡಬೇಕಾಗಿತ್ತು, ಸಾಮಾಜಿಕ ನ್ಯಾಯ ಕೊಡಬೇಕಾಗಿದ್ದವರು ಸೋಷಿಯಲ್ ಇಂಜಸ್ಟಿಸ್ ಮಾದಿಗ ಸಮುದಾಯವನ್ನು ಒಂದು ಪಕ್ಕಕ್ಕೆ ಸರಿಸಿ ಮಿಕ್ಕ ಸಮುದಾಯಗಳನ್ನು ಓಲೈಕೆ ಮಾಡಿಕೊಂಡು ಆ ಸಮುದಾಯಕ್ಕೆ ಅನುಕೂಲವಾಗುವಂತಹ ಹುನ್ನಾರನ್ನು ನಡೆಸ್ತಾ ಇರುವಂತಹ ಎಚ್ ಸಿ ಮಹದೇವಪ್ಪನಿಗೆ ನಿಮ್ಮ ಮುಖಾಂತರ ಸಮುದಾಯದ ರಾಜ್ಯದಿಂದ ಎಚ್ಚರಿಕೆ ಇದು ಸಮುದಾಯದ ನೋವು ಮತ್ತು ಆಗ್ರಹ. ಸಂಪೂರ್ಣವಾದ ಒಳ ಮೀಸಲಾತಿಯನ್ನು ತಾವು ಜಾರಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಸಿದ್ದರಾಮಣ್ಣವ್ರ ಸರ್ಕಾರದಲ್ಲಿ ಸಿದ್ದರಾಮಣ್ಣವ್ರಿಗೆ ಮಸಿ ಬಳಿತಾ ಇರುವಂತಹ ಪರೋಕ್ಷವಾಗಿ ಒಳ ಮೀಸಲಾತಿಯನ್ನು ತಡೆ ಹಿಡಿದಿರುವಂತಹ ಎಚ್ ಸಿ ಮಹದೇವಪ್ಪನಿಂದೆ ಇರುವಂತಹ ಅವರ ಕ್ಯಾಬಿನೆಟ್ ಕಲೀಗ್ಸ್ ಆಗಲಿ, ಅವರ MLAಗಳಾಗಲಿ ಒಳ ಮೀಸಲಾತಿ ತಡೆ ಹಿಡಿದಿರುವಂಥ ಎಲ್ಲ ಹುನ್ನಾರಗಳನ್ನು ಮುಖವಾಡ ಕಳಚಿ ನಿಮಗೆ ಈ ಸಮುದಾಯ ತಕ್ಕ ಉತ್ತರ ಕೊಡುತ್ತದೆ ಅಂತಂದ್ರು ನಾನಾದರೂ ಭಾವಿಸಿದ್ದೇನೆ. ಇವತ್ತು ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿರೋ ಉದ್ದೇಶ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ. ನೋಡಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ August 1, 2024 ಜಜ್ಮೆಂಟ್ ಬರುತ್ತೆ. ಜಜ್ಮೆಂಟ್ ಮಾಡಿ ಆದಷ್ಟು ಬೇಗ ಎಲ್ಲ ರಾಜ್ಯಗಳಲ್ಲಿ ಈ ಒಳ ಮೀಸಲಾತಿನ ಜಾರಿ ಮಾಡಿ ಅಂತಾರೆ. ಅದರಂತೆ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಇಮಿಡಿಯೇಟ್ಲಿ ಜಾರಿ ಆಗುತ್ತೆ. ಆದರೆ ಇಲ್ಲಿ ಸಾಮಾಜಿಕ ನ್ಯಾಯದ ಪರ ಬದ್ಧತೆ ಇರೋವಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಇಲ್ಲಿದೆ. ಆದರೂ ಕೂಡ ಇವತ್ತಿಗೂ ಜಾರಿ ಆಗಿಲ್ಲ. ಮತ್ತು ಸೈಂಟಿಫಿಕ್ ಆಗಿ ಏನಾಗಬೇಕಾಗಿದೆಯೋ ಅದೊಂದೊಂದು ಕಮಿಷನ್ನು ಆಗಿದೆ. ಆ ಕಮಿಷನ್ ಪ್ರಕಾರ 3 ವರ್ಗಗಳು ಆಗಿದೆ. ಆ 3 ವರ್ಗಗಳ ಪ್ರಕಾರ ನಮಗೆ ಅದರೇ ಅನುಪಾತದಲ್ಲಿ ಎಲ್ಲದರಲ್ಲೂ ಟೆಂಡರ್ ಆಗಿರಲಿ, ರೆಕ್ರೂಟ್ಮೆಂಟ್ ಆಗಿರಲಿ, BDA ಆಗಿರಲಿ, KIDB ಆಗಿರಲಿ, ಪ್ರತಿ ಒಂದರಲ್ಲೂ ನಮಗೆ ಅದರ ಅನುಪಾತದಲ್ಲೇ ರಿಸರ್ವೇಷನ್ ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ನ್ಯಾಯ ಎಲ್ಲರಿಗೂ ದಕ್ಕಬೇಕು. ಏನು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಒಳ ಮೀಸಲಾತಿಯನ್ನು ನಾನೇ ಜಾರಿ ಮಾಡೋದು ಅಂತೇಳಿ ಇಲ್ಲಿವರೆಗೂ ಭಾಷಣ ಮಾಡ್ಕೊಂಡು ಬಂದಿತ್ತು.
ಆದರೆ ನಾಮಕಾವಸ್ಥೆಗೆ ಜಾರಿ ಮಾಡ್ತೀವಿ ಅಂತ ಹೇಳಿ ಅದು ಕೋರ್ಟಲ್ಲಿ ನಿಂತಿದೆ. ಪೂರ್ಣ ಒಳ ಮೀಸಲಾತಿ ಜಾರಿಗೋಸ್ಕರ ಇವತ್ತು ತುಮಕೂರಿನ ಎಲ್ಲ ಒಳ ಮೀಸಲಾತಿ ಪರ ಬಂಧುಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಸುಮ್ಮನೆ ಕಾರಣಗಳು ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಆಂಧ್ರ ಸರ್ಕಾರ ಹಾಗೂ ತೆಲಂಗಾಣ ಸರ್ಕಾರ ಒಂದು ಮಾಡೆಲ್ ಆಗಿದೆ. ಅವ್ರು ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಅವ್ರಿಗೊಂದು ಮಾದರಿಯಾಗಿ ಇಟ್ಕೊಂಡು ಇವರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಜಾರಿ ಮಾಡಬೇಕು. ಒಂದು ನಾನು ಮಹದೇವರಂಬವ್ರಿಗೆ ಕೇಳೋದು, ನೀವು ಕರ್ನಾಟಕ ಸರ್ಕಾರದ ಸಮಸ್ತ SC ಸಮುದಾಯದ ಸಚಿವರ ಇಲ್ಲ ಒಂದು ಸಮುದಾಯದ ಸಚಿವರ ಅಂತ ಅರ್ಥ ಆಗ್ತಿಲ್ಲ. ಒಂದು ಸಮುದಾಯದ ಸಚಿವರಾಗಿದ್ರೆ ಆ ಹುದ್ದೆಯನ್ನು ಬಿಟ್ಟು ಹೋಗಿ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕಿಲ್ಲ ಅಂದ್ರೆ ಖಾಲಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿರೋದು ಹೆಂಗಾಗಿದೆಯಪ್ಪ ಅಂತಂದ್ರೆ ಹೊಟ್ಟೆ ಹಸ್ತಿದೆ. ಒಂದು ಬಿಸ್ಕತ್ ಕೊಡ್ತೀವಿ ಇನ್ನಂಗೆ ಕೊಟ್ಟಿದ್ದಾರೆ. ಒಂದು ಬಿಸ್ಕತ್ ಕೊಟ್ಟರೆ ಹೊಟ್ಟೆ ತುಂಬುತ್ತಾ? ಇವಾಗ ನೋಡಿ ಬಡ್ತಿಯಲ್ಲಿ ಒಳ ಮೀಸಲಾತಿ ಇಲ್ಲ, SCP TSP ಫಂಡ್ಸಲ್ಲಿ ಒಳ ಮೀಸಲಾತಿ ಇಲ್ಲ. ಇದೆಲ್ಲದಾಗಿ ವಿದ್ಯಾರ್ಥಿಗಳಿಗಿನ್ನ ಅವ್ರ ಶೈಕ್ಷಣಿಕವಾಗಿ ಓದ್ಕೊಳ್ಳೋಕ್ಕೆ ಸರಿಯಾಗಿ ಬಿಡ್ತಾ ಇಲ್ಲ. ಅವ್ರನ್ನ ಬೀದಿಗಿಳಿಯಂಗೆ ಮಾಡಿದ್ದಾವೆ. ಬೀದಿಗಿಳಿಯಂಗೆ ಹೆಂಗೆ ಮಾಡಿದ್ದಾವೆ ಅಂತಂದರೆ ಒಂದು ಯೂನಿವರ್ಸಿಟಿನ ಘಟಕವನ್ನಾಗಿ ಅಂತ ಮಾಡಿದ್ದಾವೆ. ಮಾಡಿದರೆ ಅದು ಅವ್ರಿಗೆ ನ್ಯಾಯ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಮಾದಿಗರ ಹಾಗೂ ದಲಿತ ಪರ, ಅಹಿಂದ ಪರ ಅಂತೇಳಿ ಒಂದಷ್ಟು ಭರವಸೆಗಳನ್ನ ನೀಡ್ತಾ ಅಹಿಂದ ನಾಯಕರು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಓಟ್ ಹಾಕಿ ರಾಜ್ಯ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತು. ಆ ನಿಟ್ಟಿನಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಮೀಸಲಾತಿನೇ ಸತಿ ಜಾರಿಗೊಳಿಸ್ತೀವಿ ಅಂತ ಹೇಳಿ. ಸಿದ್ದರಾಮಯ್ಯವರೇ ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾನೆ ಬರೀ ಕಾಲಹರಣ ಮಾಡಿದ್ರಿ. ಈ ಒಂದು ಸಮುದಾಯವನ್ನು ಏನು ನಾಗಮೋಹನ್ ದಾಸ್ ಸರ್ ಅವರ ವರದಿನ ಯಥಾಸ್ಥಿತಿ ಜಾರಿ ಮಾಡಬೇಕು ಅಂತೇಳಿ ಇಡೀ ಮಾದಿಗ ಸಮುದಾಯ ಕರ್ನಾಟಕದಾದ್ಯಂತ ತಮಗೆ ಒತ್ತಾಯ ಮಾಡಿದ್ರು ಕೂಡ ಅವ್ರಿಗೆ ಸುಮ್ಮನೆ ಹುಸಿ ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ ಬಂದ್ರಿ. ಈಗ ನಿಮ್ಮ ಸೀಟೆ ಅಳ್ಳಾಡ್ತಾ ಇದೆ, ಯಾವಾಗ ಅಂತ ಗೊತ್ತಿಲ್ಲ. ಆದರೆ ಈ ಸಮುದಾಯವನ್ನು ಮೂಲೆ ಗುಂಪಾಗಿ ಮಾಡಿ ಈಗ ಮತ್ತೊಂದು ಅತಂತ್ರ ಸ್ಥಿತಿಯನ್ನು ಉಂಟು ಮಾಡಿದ್ದೀರಾ. ಈ ದಿನ ತುಮಕೂರಿನಲ್ಲಿ ಸಾಮಾಜಿಕ ನ್ಯಾಯದ ಪರ ಸಂವಿಧಾನದ ಆಶಯಗಳನ್ನ ಈಡೇರಿಸೋ ನೆಲೆಗಟ್ಟಿನಲ್ಲಿ ಮಾದಿಗರಿಗೆ ಅತಿ ಹೆಚ್ಚಾಗಿ ಮೀಸಲಾತಿ ಬಹಳ ಮುಖ್ಯ. ಆ ಸಮುದಾಯವನ್ನು ಮುನ್ನೆಲೆಗೆ ತರಬೇಕು ಅಂತೇಳಿ ಈ ಒಂದು ಜಿಲ್ಲೆಯ ಎಲ್ಲ ಒಳ ಮೀಸಲಾತಿ ಪರವಾದಂಥ ಮನಸ್ಸುಗಳು ಈ ದಿನ ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟಕ್ಕೂ ತಾವು ಸರಿಯಾದ ಮನ್ನಣೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಹತ್ರ ಬಂದು ಕೂರೋವಂಥ ದಿನಗಳಿಲ್ಲ. ಎಲ್ಲ ಬರ್ತಾರೆ, ಅದೇ ಒಂದು ವಿಧಾನಸೌಧನ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.